ಈಗ ನಾವು ಮರೀನಾ ಬೇ ಸ್ಯಾಂಡ್ಸ್ ಹೋಟೆಲ್ನ ಮೇಲ್ಛಾವಣಿ ಮೇಲೆ ಇದೆಯಲ್ಲ, ಇದ್ರ ಮೇಲೆ ಹೋಗ್ತೀವಿ. ಇದ್ರ ಮೇಲೆ ನಿಂತ್ಕೊಂಡು ನಾವು ಪೂರ್ಣವಾಗಿ ಸಿಂಗಾಪುರಿನ ಸೌಂದರ್ಯವನ್ನು ಸವಿಯೋಣ. ಇಲ್ಲಿ ಆ ಮೇಲ್ಛಾವಣಿ ಅಂದರೆ ಮರೀನಾ ಬೇ ಸ್ಯಾಂಡ್ಸ್ ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಡೆಕ್ ಅಂತ ಹೇಳ್ತಾರೆ. ಇಲ್ಲಿ ವಿಶಾಲವಾದ ಜಾಗ ಇದೆ. ಪ್ರವಾಸಿಗರು ಓಡಾಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಮಾಡಿಕೊಡಲಾಗಿದೆ. ಈ ಮೇಲ್ಛಾವಣಿ ಅಂದರೆ ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಡೆಕ್ ಮೇಲೆ ಒಂದು ಹೋಟೆಲ್ ಇದೆ. ಆಮೇಲೆ ಅದರ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಐಷಾರಾಮಿ ಜೀವನವನ್ನು, ಐಷಾರಾಮಿ ಒಂದು ಸೌಂದರ್ಯವನ್ನು ಸವಿಲಿಕ್ಕೆ ಏನು ಬೇಕೋ ಎಲ್ಲ ಇಲ್ಲಿ ಮಾಡಿದ್ದಾರೆ. ಈ ಡೆಕ್ ಮೇಲಿಂದ ಪೂರ್ಣವಾಗಿ ಸಿಂಗಾಪುರದ ಬಹುಮಹಡಿ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳನ್ನು ನಾವು ನೋಡ್ಬೋದು. ನಾವು ಮರೀನಾ ಬೇ ಸ್ಟ್ಯಾಚ್ಯೂವನ್ನು ನಾವು ಹತ್ತಿರದಲ್ಲಿ ಹೋಗಿ ನಾವು ನೋಡಿದ್ವಿ. ಇಲ್ಲಿಂದ ಕಾಣ್ತಾ ಇದೆ, ತಾವು ನೋಡ್ಬೋದು. ಇಲ್ಲಿಂದ ಮೇಲಿಂದ ಕಾಣ್ತಾ ಇದೆ ಅದು. ಸಿಂಗಾಪುರ್ನಲ್ಲಿ ಮಧ್ಯದಲ್ಲಿ ಹರಿಯುವ ನದಿಯ ಚಿತ್ರಣ ಕೂಡ ಇಲ್ಲಿ ಕಾಣ್ತಾ ಇದೆ. ಸಿಂಗಾಪುರ್ ಅನ್ನೋದು ಒಂದು ಐಲ್ಯಾಂಡ್, ಚಿಕ್ಕದಾಗಿರೋ ದೇಶ. ಅವರಿಗೆ ಬಹುಶಃ ಇದು ಬೆಂಗಳೂರು ಸಿಟಿಗೆ ಸಮಾನಾಂತರವಾಗಿ ಸಿಂಗಾಪುರ್ನ ಏರಿಯಾ ಇರ್ಬೋದು ಅಂತ ಭಾವಿಸ್ಬೋದು. ಇಲ್ಲಿಂದ ಸಿಂಗಾಪುರ್ನಲ್ಲಿ ನಾವು ನೋಡುವಂಥ ಎಲ್ಲ ಸ್ಥಳಗಳನ್ನು ನೋಡ್ಬೋದು. ಇಲ್ಲಿ ವೀಕ್ಷಣಾ ಚಕ್ರ, ಬೃಹದಾಕಾರದ ವೀಕ್ಷಣಾ ಚಕ್ರ ಕೂಡ ನಾವು ಇಲ್ಲಿ ನೋಡ್ಬೋದು. ಚಿಕ್ಕ ದೇಶ ಆದರೂ ಕೂಡ, ಚಿಕ್ಕ ಸ್ಥಳಾವಕಾಶ ಇದ್ದರೂ ಕೂಡ ಸಾಕಷ್ಟು ಪ್ರವಾಸಿಗರಿಗೆ ನೋಡಲಿಕ್ಕೆ ಒಂದು ಆಕರ್ಷಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗೇನು ಕೆಳಗಡೆ ನೀವು ಬಿಳಿಯ ಕಟ್ಟಡ ನೋಡ್ತಾ ಇದ್ದೀರಾ, ಅದು ಫ್ಲವರ್ ಡೋಮ್ ಅಂತ ಹೇಳ್ತಾರೆ. ಅದನ್ನು ಗ್ಲಾಸ್ನಲ್ಲಿ ಒಂದು ದೊಡ್ಡದಾಗಿ ಕಟ್ಟಿ ಅದಕ್ಕೆ ಹವಾನಿಯಂತ್ರಿತ ವ್ಯವಸ್ಥೆ ಮಾಡಿ ಸಾವಿರಾರು ಹೂಗಳ ಅಲ್ಲಿ ಬೆಳೆಸಿದ್ದಾರೆ. ಅದನ್ನು ಕಾಪಾಡಿಕೊಂಡು ಹೋಗ್ತಾರೆ. ಆಮೇಲೆ ಕೆಳಗಡೆ ನೀವು ಅದರ ಪಕ್ಕದಲ್ಲಿರೋದು ಛತ್ರಿ ಥರ ಕೆಲವು ಗಿಡಗಳನ್ನು ನೋಡ್ತಾ ಇದ್ದೀರಾ. ಅದು ಸೂಪರ್ ಟ್ರೀ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲವರ್ ಡೋಮ್ ಮತ್ತು ಸೂಪರ್ ಟ್ರೀ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲೇ ಹತ್ತಿರದಲ್ಲೇ ಸಿಂಗಾಪುರ್ ಹಡಗು ನಿಲ್ದಾಣ ಇದೆ. ಆ ಹಡಗು ನಿಲ್ದಾಣಕ್ಕೋಸ್ಕರ ಇಲ್ಲಿಂದ ಸಮುದ್ರ ನಾವು ನೋಡ್ಬೋದು. ಹಡಗು ನಿಲ್ದಾಣದಲ್ಲಿ ಹಲವಾರು ಹಡಗುಗಳು ನಿಂತಿರೋ ದೃಶ್ಯನ ನಾವು ಇಲ್ಲಿಂದ ಕಾಣ್ಬೋದು. ಈ ಅಬ್ಸರ್ವೇಷನ್ ಡೆಕ್ ಮೇಲೆ ಮತ್ತೆ ಮೆಟ್ಲುಗಳಿದೆ. ಅದರ ಮೇಲೆ ನಾವು ಹತ್ತಿ ಹೋದರೆ ಮರೀನಾ ಬೇ ಸ್ಯಾಂಡ್ಸ್ ಹೋಟೆಲನ್ನು ನಾವು ನೋಡ್ಬೋದು. ಇಲ್ಲಿ ಈ ಹೋಟೆಲಲ್ಲಿ ಕೂತ್ಕೊಂಡು ಕಾಫಿ ವಗೈರೆ ತಿಂಡಿಯನ್ನು ಸೇವಿಸಿದರೆ ಸುತ್ತಲಿನ ಸಿಂಗಾಪುರದ ದೃಶ್ಯವನ್ನು ನೋಡ್ತಾ, ಆನಂದ ಪಡ್ತಾ, ಅದರ ಸೌಂದರ್ಯನ ಸವಿತಾ ನಾವು ಆಹಾರವನ್ನು ಸೇವಿಸ್ಬೋದು. ಇಲ್ಲಿ ಕೂಡ ಸಾಕಷ್ಟು ಸ್ಥಳಾವಕಾಶ ಮಾಡಿದ್ದಾರೆ. ನೀವು ದೂರದಲ್ಲಿ ಕಾಣ್ತಾ ಇದೆ ಅದು ಸ್ವಿಮ್ಮಿಂಗ್ ಪೂಲು. ನಾವು ಈ ಎಂಡಲ್ಲಿದ್ದೀವಿ, ಆ ಎಂಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಈಗೇನು ಬಿಲ್ಡಿಂಗ್ ನೋಡ್ತಿದ್ದೀರಿ, ಇದು ಎಲ್ಲ ಬ್ಯಾಂಕುಗಳ ಕಟ್ಟಡಗಳು. ನಾವು ಎತ್ತರಕ್ಕೆ ಬಂದಷ್ಟು ಕೂಡ ಇಲ್ಲಿ ಮನಸ್ಸಿಗೆ ಮುದ ನೀಡುವ ಸೌಂದರ್ಯವನ್ನು ನಾವುಗಳು ಕಾಣಬಹುದು, ಆನಂದಿಸಬಹುದು, ಸವಿಬಹುದು. ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ, ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.